ಎಪಿಸೋಡ್ನಲ್ಲಿ ನಾವು ಹೇಗೆ ಮೈಸೂರಿನ ಒಳ ಆಡಳಿತ ರಾಜರಿಂದ ಸೇನೆ ಮುಖ್ಯಸ್ಥರ ಕೈ ಸೇರಿತು, ರಾಜರು ಕೇವಲ ಸಿಂಹಾಸನಕ್ಕೆ ಮಾತ್ರ ಮೀಸಲಾಗಿದ್ದರು, ಇದರಿಂದ ಮೈಸೂರಿನ ಆಡಳಿತದಲ್ಲಿ ಏನೆಲ್ಲ ಬದಲಾವಣೆಗಳು ಆಗೋಕೆ ಶುರುವಾಯಿತು, ಹಾಗೆ ಈ ಆಡಳಿತದ ಅಸ್ಥಿರತೆಯಿಂದ ಉದಯವಾದ ಹೈದರಾಲಿಯ ಮೂಲದ ಬಗ್ಗೆ, ಆರಂಭಿಕ ಜೀವನದ ಬಗ್ಗೆ ನಾವು ನೋಡಿದ್ದೇವೆ. ಇದು ಅದರ ಮುಂದುವರೆದ ಭಾಗ. ನಮಸ್ಕಾರ ಸ್ನೇಹಿತರೆ, ಪಲ್ಲವಿ ಪಯಣ ಚಾನಲ್ಗೆ ಹಾಗೂ ಮೈಸೂರು ರಾಜವಂಶದ ಇತಿಹಾಸದ 11ನೇ ಸರಣಿಗೆ ನಿಮಗೆಲ್ಲ ಸ್ವಾಗತ. ಈಗಾಗಲೇ ಹೇಳಿದ ಹಾಗೆ ಮೈಸೂರಿನ ಅಸ್ಥಿರ ಆಡಳಿತ, ದಳವಾಯಿಗಳ ಪ್ರಭಾವ, ಮೈಸೂರಿನ ಇತಿಹಾಸದಲ್ಲಿ ಹೈದರಾಲಿ ಎಂಟ್ರಿಯನ್ನು ನಾವು ಈಗಾಗಲೇ ಇಂದಿನ ಎಪಿಸೋಡ್ನಲ್ಲಿ ನೋಡಿದ್ದೇವೆ. ಇಂದಿನ ಈ ಎಪಿಸೋಡ್ನಲ್ಲಿ ಹೈದರಾಲಿ ಹೇಗೆ ಒಬ್ಬ ಸಾಮಾನ್ಯ ಸೇನೆ ನಾಯಕನಿಂದ ಅಧಿಕಾರಕ್ಕೆ ಏರುತ್ತಾ ಹೋದ, ಅವರು ತೋರಿಸಿದ ಸೈನಿಕ ಸಾಧನೆಗಳೇನು, ಅವರ ಹಾದಿಯನ್ನು ಇಂದಿನ ಎಪಿಸೋಡ್ನಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನು ಇಂದಿನ ಎಪಿಸೋಡ್ಗಳನ್ನು ನೋಡಿಲ್ಲ ಅಂದರೆ ಅವುಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತದೆ, ಅವನ್ನು ನೀವು ನೋಡಬಹುದು. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಲು ಮರೆಯಬೇಡಿ. ಫ್ರೆಂಡ್ಸ್, ಇತಿಹಾಸದಲ್ಲಿ ಕೆಲವು ವ್ಯಕ್ತಿಗಳು ತಮ್ಮ ಜನನದಿಂದ ಅಲ್ಲ, ತಮ್ಮ ಕಾರ್ಯಗಳಿಂದ ದೊಡ್ಡವರಾಗುತ್ತಾರೆ. ಅಂತಹ ವ್ಯಕ್ತಿಗಳಲ್ಲಿ ಹೈದರಾಲಿ ಕೂಡ ಒಬ್ಬರು. ಒಬ್ಬ ಸಾಮಾನ್ಯ ಸೈನಿಕನಾಗಿ ಆರಂಭಿಸಿ ಮೈಸೂರು ರಾಜ್ಯದ ನಿಜವಾದ ಆಡಳಿತಗಾರನಾಗಿರುವವರೆಗೂ ಅವರ ಪ್ರಯಾಣವು ಕೇವಲ ಸಾಹಸದ ಕಥೆಯಲ್ಲ, ಅದು ತಂತ್ರ, ಧೈರ್ಯ ಮತ್ತು ಅವಕಾಶವನ್ನು ಬಳಸಿಕೊಂಡ ಕತೆ. ಬನ್ನಿ ಈ ಕಥೆಯನ್ನು ಎಳೆ ಎಳೆಯಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಅದು 1748ರ ಸಮಯ. ಈ ಟೈಮ್ನಲ್ಲಿ ಹೈದರಾಲಿ ಅವರ ಜೀವನದಲ್ಲಿ ದೊಡ್ಡ ತಿರುವು ಬರುತ್ತೆ. ಹೈದರಾಬಾದಿನ ನಿಜಾಮ ಆಸೆಫ್ ಜಾ ಅವರು ನಿಧನರಾಗುತ್ತಾರೆ. ಅವರ ನಿಧನದ ನಂತರ ದಕ್ಷಿಣ ಭಾರತದಲ್ಲಿ ಮತ್ತೆ ರಾಜಕೀಯ ಗೊಂದಲ ಉಂಟಾಗುತ್ತದೆ. ಹೈದರಾಬಾದ್ನ ನಿಜಾಮ ಸ್ಥಾನಕ್ಕೆ ಪೈಪೋಟಿ ಶುರುವಾಗುತ್ತದೆ. ಈ ಸ್ಥಾನಕ್ಕಾಗಿ ನಡೆದ ಯುದ್ಧಗಳೇ ಕಾರ್ಕಾಟಿಕ್ ಯುದ್ಧಗಳು ಅಂತ ಕರೆಸಿಕೊಂಡೇವೆ. ಒಂದು ಕಡೆ ಬ್ರಿಟಿಷರ ಬೆಂಬಲದಿಂದ ನಾಸಿರ್ ಜಂಗ್ ಹಾಗೂ ಮೊಹಮ್ಮದ್ ಅಲಿ ಇದ್ರೆ, ಮತ್ತೊಂದು ಕಡೆ ಫ್ರೆಂಚರ ಬೆಂಬಲದೊಂದಿಗೆ ಚಂದಾ ಸಾಹೇಬ್ ಹಾಗೂ ಮುಜಾಫರ್ ಜಂಗ್ ಇದ್ದರು. ಈ ಯುದ್ಧಗಳಲ್ಲಿ ಮೈಸೂರು ಸೇನೆ ಕೂಡ ಭಾಗವಹಿಸುತ್ತೆ. ಈ ಸಮಯದಲ್ಲಿ ಅಂದ್ರೆ 1749ರಲ್ಲಿ ಮೈಸೂರಿನ ಸೇನೆಯನ್ನು ನಡೆಸುತ್ತಿದ್ದ ದೇವರಾಜ ತನ್ನ ಸಹೋದರನಾದ ನಂಜರಾಜನಿಗೆ ಎಲ್ಲ ಅಧಿಕಾರಗಳನ್ನು ನೀಡಿದ. ಕರ್ನಾಟಿಕ್ ಯುದ್ಧದ ಸಮಯದಲ್ಲಿ ಮೈಸೂರು ಸೇನೆ ನಾಸಿರ್ ಜಂಗನಿಗೆ ಬೆಂಬಲ ನೀಡಿತು. ಈ ವೇಳೆ ನಾಸಿರ್ ಜಂಗನ ಪರವಾಗಿ ಮೈಸೂರು ಸೇನೆ ದೇವನಹಳ್ಳಿ ಕೋಟೆಯನ್ನು ಮುತ್ತಿಗೆ ಹಾಕೋಕೆ ಹೋಯಿತು. ಯಾಕಂದ್ರೆ ಈ ಕೋಟೆ ಮುಜಾಫಿರ್ ಜಂಗನ ಹತೋಟಿಯಲ್ಲಿರುತ್ತದೆ. ಸುಮಾರು 8 ತಿಂಗಳು ಕೋಟೆಯನ್ನು ಮುತ್ತುವರೆದ ನಡೆದ ಯುದ್ಧದಲ್ಲಿ ಹೈದರಾಲಿ ಹಾಗೂ ಆತನ ಸಹೋದರ ತಮ್ಮ ಸಾಮರ್ಥ್ಯವನ್ನು ತೋರಿಸುವಲ್ಲಿ ಯಶಸ್ವಿಯಾಗುತ್ತಾರೆ. ಇವರ ಈ ಸೇನೆ ಸಾಮರ್ಥ್ಯಗಳನ್ನು ನೋಡಿ ದೇವರಾಜ ಇವರಿಗೆ ಸೇನೆಯಲ್ಲಿ ಹೆಚ್ಚಿನ ಅಧಿಕಾರಗಳನ್ನು ನೀಡಿ ಗೌರವಿಸುತ್ತಾನೆ. ಹೀಗೆ ತಮಗೆ ಸಿಕ್ಕ ಅವಕಾಶಗಳನ್ನು ಬಳಸಿಕೊಳ್ಳುವಲ್ಲಿ ಹೈದರಾಲಿ ಹಿಂದೇಟು ಹಾಕಲಿಲ್ಲ. ಎಲ್ಲ ಅವಕಾಶಗಳನ್ನ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡು ಅಧಿಕಾರದತ್ತ ಏರುತ್ತಿದ್ದರು. 1750ರ ದಶಕದ ಹೊತ್ತಿಗೆ ಹೈದರಾಲಿ ಆಗಲೇ ಸೇನೆಯಲ್ಲಿ ನಾಯಕರಾಗಿ ಗುರುತಿಸಿಕೊಂಡಿರುತ್ತಾರೆ. ಈ ವೇಳೆಗೆ ಹೈದರಾಲಿ 3000 ಪದಾತಿ ದಳ ಹಾಗೂ 1500 ಅಶ್ವದಳವನ್ನು, ಇಷ್ಟೇ ಅಲ್ಲ, ಈ ಸಮಯದಲ್ಲಿ ಅವರನ್ನು ದಿಂಡಿಂಗಲ್ ಪ್ರದೇಶದ ಸೈನಿಕನ ಆಡಳಿತಗಾರನಾಗಿ ನೇಮಕ ಮಾಡಲಾಗುತ್ತದೆ. ಇವರು ದಿಂಡಿಂಗಲ್ನ ಸೇನೆ ಆಡಳಿತಗಾರರಾದ ತಕ್ಷಣವೇ ಮಾಡಿದ ಕೆಲಸ ಅಂದ್ರೆ ಫ್ರೆಂಚ್ ತಂತ್ರಜ್ಞರ ಸಹಾಯದಿಂದ ತಮ್ಮ ಸೇನೆಗೆ ತರಬೇತಿ ಕೊಡಿಸಿದರು ಹಾಗೂ ಶಸ್ತ್ರಗಳನ್ನು ಸುಧಾರಿಸುವ ಕೆಲಸ ಮಾಡಿದರು. ಇದು ಅವರ ಯುದ್ಧ ತಂತ್ರಗಳನ್ನು ಮತ್ತಷ್ಟು ಬಲಪಡಿಸಿತು. ಅಲ್ಲದೆ ಫ್ರೆಂಚರೊಂದಿಗೆ ವೈಯಕ್ತಿಕವಾಗಿ ಕೆಲಸ ಮಾಡಿ ಕೂಡ ಅನುಭವ ಪಡೆದರು. ಇಷ್ಟೇ ಅಲ್ಲ, ಮೈಸೂರು ವಿರೋಧಗಳಾಗಿದ್ದ ಮುಜಾಫರ್ ಜಂಗ್ ಹಾಗೂ ಚಂದಾ ಸಾಹೇಬ್ ಅವರನ್ನು ಕೂಡ ಭೇಟಿ ಮಾಡಿದರು ಎನ್ನಲಾಗಿದೆ. ಹೈದರಾಲಿ ಒಬ್ಬ ಯೋಧ ಮಾತ್ರ ಅಲ್ಲ, ಅದ್ಭುತ ತಂತ್ರಜ್ಞ. ಸ್ನೇಹಿತರೆ,
ಹೈದರ್ ಅಲಿಯನ್ನು ನಾವು ಕೇವಲ ಯೋಧನಾಗಿ ಮಾತ್ರ ನೋಡೋಕೆ ಆಗಲ್ಲ. ಇವರು ಒಬ್ಬ ಯೋಧರಿಗಿಂತ ಹೆಚ್ಚಿನವರಾಗಿದ್ದರು. ಇವರು ಒಬ್ಬ ತಂತ್ರಜ್ಞನಾಗಿದ್ದರು ಹಾಗೂ ಗಣಿತ ಮತ್ತು ಹಣಕಾಸಿನ ಮೇಲೆ ಅಪಾರ ಸಾಮರ್ಥ್ಯ ಹೊಂದಿದ್ದರು. ಓದೋಕೆ ಬರೆಯೋಕೆ ಹೆಚ್ಚು ಬರದೇ ಇದ್ದರು. ಅವರ ನೆನಪಿನ ಶಕ್ತಿ ಹಾಗೂ ಲೆಕ್ಕಾಚಾರದ ಕೌಶಲ್ಯ ಇತರರಿಗೆ ಅಚ್ಚರಿ ತರುವ ಮಟ್ಟದಲ್ಲಿತ್ತು. ಇವರು ತಮ್ಮ ಸಹಾಯಕರಾಗಿದ್ದ ಖೇಂಡೇ ರಾವ್ ಜೊತೆ ಸೇರಿ ಒಂದು ಹಣಕಾಸಿನ ವ್ಯವಸ್ಥೆಯನ್ನು ನಿರ್ಮಿಸಿದರು. ಈ ವ್ಯವಸ್ಥೆಯಲ್ಲಿ ಎಲ್ಲ ರೀತಿಯಿಂದ ಬರುವ ಆದಾಯದೊಂದಿಗೆ ಯುದ್ಧಗಳಿಗೆ ಬಂದ ಸಂಪತ್ತನ್ನು ಕೂಡ ಲೆಕ್ಕ ಹಾಕಿ ಇಡಲಾಗುತ್ತಿತ್ತು. ಇದರಿಂದ ಆದಾಯದ ಸರಿಯಾದ ಲೆಕ್ಕಾಚಾರ ನೋಡಿಕೊಳ್ಳಲಾಗುತ್ತಿತ್ತು. ಹಣಕಾಸು ವ್ಯವಸ್ಥೆಯಲ್ಲಿ ತೆಗೆದುಕೊಂಡ ಈ ಕ್ರಮ ಮುಂದೆ ಹೈದರ್ ಅಲಿ ಒಬ್ಬ ಆಡಳಿತಗಾರ ಆಗೋದಕ್ಕೆ ಹಾಗೂ ಅವರ ಪ್ರಭಾವ ಹೆಚ್ಚಾಗೋದಕ್ಕೆ ಸಹಾಯವಾಗುತ್ತದೆ. ಅವಕಾಶವಾದಿ ಹೈದರ್ ಅಲಿ. ಶ್ರೀರಂಗಪಟ್ಟಣದ ಮೇಲೆ ನಿಯಂತ್ರಣ. 1757ರಲ್ಲಿ ಮತ್ತೊಂದು ಮಹತ್ವದ ಘಟನೆ ನಡೆಯುತ್ತದೆ. ಶ್ರೀರಂಗಪಟ್ಟಣದ ಮೇಲೆ ಹೈದರಾಬಾದ್ನ ನಿಜಾಮರಿಂದ ಹಾಗೂ ಮರಾಠರಿಂದ ಯುದ್ಧ ಭೀತಿಗಳು ಎದುರಾಗುತ್ತಿರುತ್ತವೆ. ಹೀಗಾಗಿ ಈ ಟೈಮ್ನಲ್ಲಿ ದೇವರಾಜ ಜೊತೆಗೆ ಬೆಂಬಲವಾಗಿ ಹೈದರ್ ಅಲಿಯನ್ನು ಕರೆಸಲಾಗುತ್ತದೆ. ಅಲ್ಲಿ ಅವರು ಮೈಸೂರು ಸೇನೆ ಸಂಪೂರ್ಣ ಅಸ್ತವ್ಯಸ್ತವಾಗಿರುವುದನ್ನು ಗಮನಿಸುತ್ತಾರೆ. ಹಾಗೆ ಸೈನಿಕರು ಸಂಬಳ ಸಿಗದೆ ಬಂಡಾಯ ಮಾಡೋಕೆ ಸಿದ್ಧವಾಗಿರುವುದನ್ನು ಕೂಡ ಅವರು ಗಮನಿಸುತ್ತಾರೆ. ಈ ಪರಿಸ್ಥಿತಿಯನ್ನು ಹೈದರ್ ಅಲಿ ತಮ್ಮ ತಂತ್ರಗಾರಿಕೆ ನಿಯಂತ್ರಿಸುತ್ತಾರೆ. ಒಂದು ಕಡೆ ದೇವರಾಜನೊಂದಿಗೆ ಸೇರಿ ಶ್ರೀರಂಗಪಟ್ಟಣಕ್ಕೆ ಒದಗಿದ ಅಪಾಯಗಳನ್ನು ತಡೆಯುತ್ತಾರೆ. ಹಾಗೆ ಇತ್ತ ಸೈನಿಕರಿಗೆ ಸಂಬಳ ಸಿಗುವ ಹಾಗೆ ಮಾಡುತ್ತಾರೆ ಹಾಗೂ ಸೇನೆಯಲ್ಲಿ ಬಂಡಾಯ ಏಳಲು ಸಿದ್ಧರಾದವರನ್ನು ಬಂಧಿಸಿ ಮತ್ತೆ ಸೇನೆಯನ್ನು ಸಂಘಟಿಸುವಲ್ಲಿ ಯಶಸ್ವಿಯಾಗುತ್ತಾರೆ. ಈ ಘಟನೆ ಅವರ ನಾಯಕತ್ವವನ್ನು ಮತ್ತಷ್ಟು ಸ್ಪಷ್ಟಗೊಳಿಸಿತು. ಇದೇ ಸಮಯದಲ್ಲಿ ಅಂದ್ರೆ 1757ರ ಸಮಯದಲ್ಲಿ ಕೇರಳದ ಮಲಬಾರ್ ಕರಾವಳಿಯನ್ನು ಜಮೋರಿನ್ ಅನ್ನೋ ಹಿಂದೂ ರಾಜವಂಶ ಆಳುತ್ತಿತ್ತು. ಇವರ ಆಕ್ರಮಣ ಭೀತಿ ಅಂದಿನ ಈಸ್ಟ್ ಇಂಡಿಯಾ ಕಂಪನಿಯ ಮಿತ್ರರಾಗಿದ್ದ ಪಾಲ್ಕಂಡನ ಆಡಳಿತಗಾರನಿಗೆ ಇರುತ್ತೆ. ಹೀಗಾಗಿ ಇವರು ಕ್ಯಾಲಿಕಟ್ನ ಜಮೋರಿನ್ ಆಕ್ರಮಣವನ್ನು ಎದುರಿಸೋಕೆ ಹೈದರ್ ಅಲಿ ಅವರ ಸಹಾಯವನ್ನು ಬೇಡುತ್ತಾರೆ. ಇವರಿಗೆ ಸಹಾಯ ಮಾಡೋಕೆ ಒಪ್ಪಿದ ಹೈದರ್ ಅಲಿ ಕ್ಯಾಲಿಕಟ್ ಜಮೋರಿನ ವಿರುದ್ಧ ಯುದ್ಧ ಅಭಿಯಾನಗಳನ್ನು ನಡೆಸುತ್ತಾರೆ. 1766ರಲ್ಲಿ ಹೈದರ್ ಅಲಿ ಕೋಝಿಕೋಡೆ ಜಮೋರಿಯನ್ನು ಸೋಲಿಸಿ ಆ ಪ್ರದೇಶವನ್ನು ತಮ್ಮ ಆಡಳಿತಕ್ಕೆ ಸೇರಿಸಿಕೊಳ್ಳುವಲ್ಲಿ ಮೇಲ್ಗೈ ಸಾಧಿಸಿರುತ್ತಾರೆ. ಅಲ್ಲದೆ ಇದೇ ವೇಳೆ ಕೇರಳದ ಮಲಬಾರ್ ಪ್ರದೇಶ ಸೇರಿದಂತೆ ಹಲವಾರು ಪ್ರದೇಶಗಳನ್ನು ಮೈಸೂರಿನ ಆಡಳಿತಕ್ಕೆ ಸೇರುವಂತೆ ಮಾಡುತ್ತಾರೆ. ಇದರಿಂದ ಹೈದರ್ ಅಲಿ ಅವರ ಪ್ರಭಾವ ಇನ್ನಷ್ಟು ಹೆಚ್ಚಾಗುತ್ತದೆ. ಈ ವಿಜಯಗಳಿಂದ ದೇವರಾಜ ಅವರು ಹೈದರ್ ಅಲಿಗೆ ಬೆಂಗಳೂರಿನ ಆಡಳಿತವನ್ನು ವಹಿಸುತ್ತಾರೆ. ಇದು ಕೂಡ ಅವರು ಮೈಸೂರಿನ ಆಡಳಿತಗಾರರಾಗಿರುವ ಹಾದಿಯನ್ನು ಇನ್ನಷ್ಟು ಹತ್ತಿರವಾಗಿಸುತ್ತದೆ. 1758ರಲ್ಲಿ ಬೆಂಗಳೂರಿನ ಮೇಲಿದ್ದ ಮರಾಠರ ಅಧಿಕಾರವನ್ನು ಸಂಪೂರ್ಣವಾಗಿ ತೆಗೆಯುವಲ್ಲಿ ಯಶಸ್ವಿಯಾಗುತ್ತಾರೆ. ಈ ಮೂಲಕ ಹೈದರ್ ಅಲಿ ಸೇನೆ ನಗರಕ್ಕೆ ಲಗ್ಗೆ ಇಟ್ಟು ಬೆಂಗಳೂರನ್ನು ವಶಪಡಿಸಿಕೊಳ್ಳುತ್ತಾರೆ. 1759ರ ವೇಳೆಗೆ ಮೈಸೂರು ಸೇನೆಯ ಸಂಪೂರ್ಣ ಅಧಿಕಾರ ಹೈದರ್ ಅಲಿ ಕೈಲಿರುತ್ತದೆ. ಇವರ ಸೈನಿಕ ಸಾಧನೆಗಳು ಇಲ್ಲಿಗೆ ಮುಗಿಯೋದಿಲ್ಲ. 1759ರಲ್ಲಿ ಮರಾಠ ಸಾಮ್ರಾಟ ಬಾಲಾಜಿರಾವ್ ಬೆಂಗಳೂರು ಹಾಗೂ ಚನ್ನಪಟ್ಟಣದ ವಿರುದ್ಧ ದಂಡಯಾತ್ರೆಯನ್ನು ನಡೆಸುತ್ತಾರೆ. ಮರಾಠ ಸೇನೆಯನ್ನು ಗೋಪಾಲಹರಿ ಹಾಗೂ ಆನಂದ್ ರಾವ್ ಮುಂದುವರೆಸುತ್ತಾರೆ. ಆದರೆ ಹೈದರ್ ಅಲಿ ಮುಂದೆ ಮರಾಠ ಸೇನೆ ಸೋಲಬೇಕಾಯಿತು. ಮರಾಠರ ವಿಶಾಲ ಸೇನೆಯನ್ನು ಹೈದರ್ ಅಲಿ ಚಿಕ್ಕ ಸೇನೆಯೊಂದಿಗೆ ಸೋಲಿಸುತ್ತಾರೆ. ಈ ಮೂಲಕ ಚನ್ನಪಟ್ಟಣದ ಜೊತೆಗೆ ಅದರ ಸುತ್ತಮುತ್ತಲಿನ ಪ್ರದೇಶಗಳು ಮೈಸೂರಿನ ಆಡಳಿತಕ್ಕೆ ಸೇರುತ್ತವೆ. ಈ ವಿಜಯಗಳು ಹೈದರ್ ಅಲಿ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸಿದ್ದವು. ಹೈದರ್ ಅಲಿ ಸಾಲು ಸಾಲು ವಿಜಯಗಳಿಂದ ಮೈಸೂರು ಮಹಾರಾಜ 2ನೇ ಕೃಷ್ಣರಾಜ ಒಡೆಯರ್ ಹೈದರ್ ಅಲಿಗೆ ನವಾಬ ಹೈದರ್ ಅಲಿ ಖಾನ್ ಅನ್ನೋ ಬಿರುದು ನೀಡಿ ಗೌರವಿಸುತ್ತಾರೆ. ಇದು ಕೇವಲ ಗೌರವ ಆಗಿರಲಿಲ್ಲ, ಇದು ಅವರ ಶಕ್ತಿಯ ಅಧಿಕೃತ ಒಪ್ಪಿಗೆ ಅಂತಾನೆ ಹೇಳಬಹುದು. ಅಷ್ಟೇ ಅಲ್ಲ, ಈ ಗೌರವವನ್ನು ಪಡೆದ ಮೊದಲ ಅಧಿಕಾರಿ ಕೂಡ ಇವರೇ. ಈ ಮೂಲಕ ಇವರನ್ನು ಮೈಸೂರಿನ ನವಾಬ ಅಂತ ಕರೆಯಲಾಗುತ್ತಿತ್ತು. ಇದೇ ಸಮಯದಲ್ಲಿ ಮೈಸೂರಿನ ಒಳ ಆಡಳಿತದಲ್ಲಿ ದೊಡ್ಡ ಬದಲಾವಣೆ ನಡೆಯುತ್ತದೆ. ಅದೇನೆಂದ್ರೆ ಮರಾಠರ ಜೊತೆಗೆ ನಿರಂತರವಾಗಿ ನಡೆಯುತ್ತಿದ್ದ
ಸಂಘರ್ಷಗಳಿಂದ ಮೈಸೂರು ರಾಜ್ಯದ ಖಜಾನೆ ಸಂಪೂರ್ಣವಾಗಿ ಖಾಲಿಯಾಗುವ ಮಟ್ಟಕ್ಕೆ ತಲುಪಿತ್ತು. ಹೀಗಾಗಿ 1758ರಲ್ಲಿ ತಮ್ಮ ಸಹೋದರನ ನಿಧನದ ನಂತರ ದಳವಾಯಿ ಸ್ಥಾನವನ್ನು ವಹಿಸಿಕೊಂಡಿದ್ದ ನಂಜರಾಜನನ್ನು ದೇಶದಿಂದ ಹೊರಹಾಕೋಕೆ ನಿರ್ಧರಿಸಲಾಗಿತ್ತು. ಅಂದಿನ ಮೈಸೂರಿನ ರಾಣಿ ಈ ನಿರ್ಧಾರವನ್ನು ತೆಗೆದುಕೊಂಡರು. ಇದು ಕೂಡ ಹೈದರಾಲಿಯನ್ನು ಅಧಿಕಾರದತ್ತ ಕರೆಯೋಕೆ ಸಹಾಯವಾಯಿತು. ಈಗಲೂ ಕೂಡ ರಾಜವಂಶ ಸಿಂಹಾಸನದಲ್ಲಿದ್ದರೂ ನಿಜವಾದ ಶಕ್ತಿ ಈಗ ಹೈದರಾಲಿ ಕೈಯಲ್ಲಿ ಕೇಂದ್ರೀಕರಿಸುತ್ತಿತ್ತು. ಹೈದರಾಲಿ ನಿಧಾನವಾಗಿ ಮೈಸೂರು ರಾಜ್ಯದ ನಿಜವಾದ ಆಡಳಿತಗಾರನಾಗಿರುತ್ತಿದ್ದರು. ನೋಡಿದ್ರಲ್ಲ ಸ್ನೇಹಿತರೆ, ಹೈದರಾಲಿ ಹೇಗೆ ತನ್ನ ಸೈನಿಕ ಸಾಧನೆಗಳಿಂದ ಹೀಗೆ ಹಂತ ಹಂತವಾಗಿ ಅಧಿಕಾರದಲ್ಲಿ ಮೇಲೇರುತ್ತಾ ಹೋಗುತ್ತಾನೆ ಅಂತ. ಇವರ ಹಾದಿಯಿಂದ ಕಲಿಯಬೇಕಾದದ್ದು ಅಂದ್ರೆ ನಮಗೆ ಸಿಕ್ಕ ಅವಕಾಶಗಳನ್ನೆಲ್ಲ ಹೇಗೆ ನಮಗೆ ಉಪಯೋಗವಾಗುವ ರೀತಿ ಬಳಸಿಕೊಳ್ಳಬೇಕು ಅಂತ. ಇವರ ಈ ಹಾದಿ ಇಲ್ಲಿಗೆ ಮುಗಿಯೋದಿಲ್ಲ. ಇವರ ಮುಂದಿನ ಹಾದಿ ಹೇಗಿತ್ತು ಅನ್ನೋದನ್ನ ಮುಂದಿನ ಎಪಿಸೋಡ್ನಲ್ಲಿ ನೋಡ್ತಾ ಹೋಗೋಣ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಧನ್ಯವಾದಗಳು.